ಗ್ಯಾಸ್ ಸೋರಿಕೆ 3 ಕಾರ್ಮಿಕರ ದುರ್ಮರಣ. ಯಾದಗಿರಿ ತಾಲೂಕಿನ ಕಡೆಚೂರು ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಖಾಸಗಿ ಕಂಪನಿಯಲ್ಲಿ ಗ್ಯಾಸ್ ಸೋರಿಕೆಯಾದ ಹಿನ್ನೆಲೆ 3 ಕಾರ್ಮಿಕರು ಮೃತಪಟ್ಟಂತಹ ಘಟನೆಯೊಂದು ಜರುಗಿದೆ. 30 ವರ್ಷದ ವಿಕ್ರಮ್ ಸಿಂಗ್, 29 ವರ್ಷದ ಸಂಜಯ್ ಸಿಂಗ್ ಮತ್ತು ಗಣೇಶ್ ಮೃತಪಟ್ಟಂತಹ ಕಾರ್ಮಿಕರಂತ ಗುರುತಿಸಲಾಗಿದೆ. ಸೈದಾಪುರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಒಂದು ವಿಷಾನಿಲ ಸೋರಿಕೆಯಿಂದ 3 ಮೃತಪಟ್ಟಿದ್ದಾರೆ ಅಂತ ಎಸಿಪಿ ಪೃಥ್ವಿಕ್ ಶಂಕರ್ ಹೇಳಿಕೆಯನ್ನ ನೀಡಿದ್ದಾರೆ. ಸುಮಾರು 3 ಗಂಟೆಗೆ ಒಂದು ದುರ್ಘಟನೆ ನಡೆದಿದೆ. CIL ಲ್ಯಾಬೊರೇಟರಿ ಕಡೆಚೂರು ಏರಿಯಾ ಸೈದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಲ್ಲಿ ಒಂದು ಸ್ಕ್ರಬ್ಬರ್ ಪೈಪ್ ಅಂತ ಹೇಳಿ ಅಲ್ಲಿಂದ ಒಂದು ಗ್ಯಾಸ್ ಲೀಕ್ ಆಗಿ ಸಲ್ಫರ್ ಡೈಆಕ್ಸೈಡ್ ಅಂತ ನಮ್ಮ ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅದು ಇನ್ಹೇಲ್ ಮಾಡಿ 3 ಜನ ಮೃತಪಟ್ಟಿದ್ದಾರೆ. ಇನ್ನ ಇಬ್ಬರು ಇದು ಗಾಯಾಳುಗಳನ್ನ ಈಗ ಇದರಲ್ಲಿ ಹಾಸ್ಪಿಟಲ್ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಗೆ ಅಡ್ಮಿಟ್ ಮಾಡಿದ್ದಾರೆ. ಈ ಕುರಿತಂತೆ ನಾವು ಮತ್ತು ಜಿಲ್ಲಾಧಿಕಾರಿಗಳು ಇಲ್ಲಿ ವಿಸಿಟ್ ಮಾಡಿದ್ದೀವಿ ಮತ್ತು ಈಗ ಸದ್ಯಕ್ಕೆ ಏನು ರಿಯಾಕ್ಟರ್ ಶಟ್ ಡೌನ್ ಮಾಡಿದ್ದಾರೆ, ಏನು ಕೂಡಲೇ ಸಮಸ್ಯೆ ಇಲ್ಲ. ಈ ಕುರಿತು ನಾವು ಈಗ ಒಂದು ಪ್ರಕರಣ ದಾಖಲೆ ಮಾಡ್ಕೊಂಡಿದ್ದೀವಿ ಮ್ಯಾನೇಜ್ಮೆಂಟ್ ಮೇಲೆ. ಸೊ ಅದನ್ನ ತನಿಖೆ ಮಾಡ್ತೀವಿ ಮತ್ತು ಏನೇನು ಇದರಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ಇತ್ತು ಮತ್ತೆ ಗೈಡ್ ಲೈನ್ಸ್ ವೈಲೇಷನ್ ಆಗಿದೆ ಅದ್ರ ಕುರಿತು ನಾವು ತನಿಖೆ ಮಾಡ್ತೀವಿ. ಲೀಕ್ ಆಗೋದಕ್ಕೆ ಏನ್ ಸರ್ ನೆಗ್ಲಿಜೆನ್ಸಿ ಸರ್? 3 ಜನ ಮೃತಪಟ್ಟಿರೋದ್ರಲ್ಲಿ 2 ಕತ್ನಿ ಪ್ರದೇಶದವರು, ಮಧ್ಯಪ್ರದೇಶ ಜಿಲ್ಲೆ, ಮತ್ತು ಒಬ್ರು ಎಲೆಕ್ಟ್ರಿಕ್ ಮೇನ್ ಇದಲ್ಲ. ಅಲ್ಲೇ ಮುಂದುವರ್